ರವಿಕುಮಾರ್ ಸಿಂಘೆ ಅವರ ಸಾರಥ್ಯದಲ್ಲಿ ಭಾರತ ರತ್ನ 26 ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಹಾಗೂ ಬಸವ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಜಮಖಂಡಿ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಈ ಸಂಘಟನೆಯು ಸಂವಿಧಾನಬದ್ಧ ಹಾಗೂ ಕಾನೂನುಬದ್ಧವಾಗಿ ಕಡ್ಡಾಯವಾಗಿ ನೋಂದಣಿ ಆಗಬೇಕೆಂದು ಆಗ್ರಹಿಸಲಾಯಿತು. ಇದೇ ಸಂದರ್ಭದಲ್ಲಿ ದಲಿತ ಸಮಾಜದ ಮುಖಂಡರು, ಹೋರಾಟಗಾರರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ರವಿಕುಮಾರ್ ಸಿಂಘೆ. ನಿರಂತರ ಸುದ್ದಿ ಮತ್ತು ಜಾಹೀರಾತಿಗೆ ಸಂಪರ್ಕಿಸಿ ಫೋನ್ ನಂಬರ್ 9964266774 ಜಮಖಂಡಿ. ಮತ್ತೆ ಸಿಗೋಣ ವೀಕ್ಷಕರೇ ಮುಂದಿನ ಸುದ್ದಿಯೊಂದಿಗೆ. ನಮಸ್ಕಾರ. ಅದನ್ನು ಮತ್ತೆ ಸರ್ಕಾರಕ್ಕೆ ಬಿಟ್ಟುಬಿಡಿ. ಈಗೇನು ಸೆಕ್ಯೂರಿಟಿಗಾಗಿ ಏನು ಸರ್ಕಾರದ ದುಡ್ಡು ವೇಸ್ಟ್ ಮಾಡಿ ಏನು Z+ ಭದ್ರತೆ ಕೊಟ್ಟರಲ್ಲ ಅದನ್ನು ಹಿಂತಿರುಗಿಸಿ ಅಂದಾಗ ನಿಮಗೆ ಒಂದು ಮಾನ ಮರ್ಯಾದೆ ಅಂತ ಒಪ್ಕೊಳ್ತೇವೆ. ಅದಕ್ಕಾಗಿ ಇಂದು ನಮ್ಮ ಮಾನ್ಯ ಗೃಹ ಸಚಿವರು ಪ್ರಿಯಾಂಕ್ ಖರ್ಗೆ ಅವರಿಗೆ ಏನಾದರೂ ನಿಮ್ಮ ಸಂಘಟನೆ ಇಲ್ಲ ಏನಾದರೂ ಬೆದರಿಕೆ ಸರಿಯಾಗಿ ಬರುವುದಾಗಲಿ ಹಾಗೂ ಖಂಡನೆ ಮಾಡುವುದಾದರೆ ನಾವು ಕೂಡ ನಿಮ್ಮನ್ನು ಖಂಡಿಸ್ತೀವಿ. ಅದೇ ಥರನಾಗಿ ನಮ್ಮ ಪಕ್ಕದ ಜಿಲ್ಲೆಯ ಸಂಸದರಾಗಿರುವಂಥ ಆ ಸ್ಪೀಡಿಂಗ್ ಕಳಿ ಒಂದು ಕಾಲದಲ್ಲಿ ಮುದೋದಲ್ಲಿ ನನಗ ಬುದ್ಧಿ ಅವಣ ನನಗ ಬುದ್ಧಿಗೆ ಸುಲಭ ಅದನ್ನು ಮರ್ತಿದ್ದಾನೆ ಇವತ್ತು. ಅವನು ಕೂಡ ಒಬ್ಬ ದಲಿತನಾಗಿ ಆ ದಲಿತ ಮನುಷ್ಯನಿಗೆ ಯಾಕೆ ಬೇಕು RSS ಬಗ್ಗೆ ಇದರಿಂದ ದಲಿತರ ತಲೆ ಕೆಳಗೆ ಮಾಡುವಂಥ ಒಂದು ಪ್ರಸಂಗನ ಸೃಷ್ಟಿ ಮಾಡಿದ್ದಾರೆ. ಈ ಘಟನೆ ಕೂಡ ಒಂದು ಖಂಡಿಸುತ್ತಾ ನಾನು ಎರಡು ಮಾತುಗಳನ್ನು